ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧ್ರುವ, ಇದಾ ನಿನ್ ಫೋನ್ ತಂದಿದ್ದೀನಿ. ಅದ್ಯಾರಿಗೆ ಫೋನ್ ಮಾಡ್ಬೇಕೋ ಬೇಗ ಮಾತಾಡ್ಬಿಟ್ಟು ಆ ವಯ್ಯನ್ ಕಣ್ ತಪ್ಪಿಸಿ ಬೇಗ ಮಾತಾಡಿ ಮತ್ತೆ ತಗೊಬಂದು ನನ್ನ ಹತ್ರನೇ ಕೊಡು. ನಾನು ತಗೊಂಡೋಗಿ ಅಲ್ಲಿ ಇಟ್ಬಿಡ್ತೀನಿ, ಆಯ್ತಾ? ಥ್ಯಾಂಕ್ಸ್ ಅಕ್ಕ. ಮೈನಾ, ಅದೆಲ್ಲ ಏನು ಬೇಡ. ಹೇಗಾದ್ರೂ ಮಾಡಿ ಅವ್ನು ಯಾರು ಅಂತ ಕಂಡಿಡ್ದ್ಬಿಟ್ರೆ ಅಷ್ಟೇ ಸಾಕು. ರೀ ಬಾಲರಾಜ್, ಯಾಕ್ರಿ ಸುಮ್ನೆ ನನಗೆ ಕಾಲ್ ಮಾಡ್ತಾ ಇದ್ದೀರಾ? ಏನ್ ನಿಮ್ ಪ್ರಾಬ್ಲಮ್? ಮೇಡಮ್, ಪ್ರಾಬ್ಲಮ್ ನನ್ನೊಬ್ಬನ್ ಮಾತ್ರ ಅಲ್ಲ, ನಿಮ್ಗೂ ಸೇರ್ಸಿನೇ. ಏನಾಯ್ತು? ಯಾಕೆ ಹಾಗೆ ಹೇಳ್ತಿದ್ದೀರಾ? ಮೇಡಮ್, ನಾವಿಬ್ರು ಸೇರ್ಕೊಂಡು ಒಂದು ಪ್ರಾಬ್ಲಮ್ನ ಬೆಂಗಳೂರಿಂದ ಆಚೆ ಕಳಿಸಿದ್ವಲ್ಲ, ಆ ಪ್ರಾಬ್ಲಮ್ ಮತ್ತೆ ಬೆಂಗಳೂರಿಗೆ ಬಂದಿದೆ. ಯಾರ ಬಗ್ಗೆ ಹೇಳ್ತಿದ್ದೀರಾ? ಬೈರನಾ? ಹ್ಞೂ ಮೇಡಮ್. ಏನ್ ಹೇಳ್ತಿದ್ದೀರಾ ಬಾಲರಾಜ್? ಈ ಧ್ರುವ ಮತ್ತೆ ಮೈನಾ ಹುಚ್ಚರು ತರ ಅವನ್ನ ಹುಡುಕ್ತಿದ್ದಾರೆ. ಇಂಥ ಟೈಮಲ್ಲಿ ಅವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಮೇಡಮ್, ನಾವು ಅವನ್ನ ಊರಿಗೆ ಕಳಿಸಿದ್ವಲ್ಲ, ಆ ಊರಲ್ಲಿ ಅವನು ಪಕ್ಕದ ಮನೆ ಆಂಟಿ ಜೊತೆಗೆ ಅಫೇರ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಆ ವಿಷಯ ಅವಳು ಗಂಡನ್ ಗೊತ್ತಾಗಿ ಅವ್ನಿಗೆ ಹೊಡಿಯಕ್ ಬಂದಿದ್ದಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಮೇಡಮ್. ಡ್ಯಾಮ್ ಇಟ್! ಅದ್ ಸರಿ, ಇವಾಗ ಅವನ್ ಎಲ್ಲಿದ್ದಾನೆ? ಗಾಂಧಿನಗರದಲ್ಲಿ ಯಾವುದೋ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದಾನಂತೆ ಮೇಡಮ್. ರೂಮ್ ನಂಬರ್ 208. ನೋಡಿ, ಆ ಬೈರ ಬಂದಿರೋ ವಿಷಯ ಧ್ರುವ ಮೈನಾಗೆ ಗೊತ್ತಾಗಕ್ಕಿಂತ ಮುಂಚೆ ನಾನ್ ಆ ಬೈರನ ಮೀಟ್ ಮಾಡ್ಬೇಕು. ಮೊದ್ಲು ಅವನನ್ನ ಇಲ್ಲಿಂದ ಓಡಿಸ್ಬೇಕು. ಎಲ್ಲಿದ್ದೀರಾ ನೀವು? ಬನ್ನಿ ಅರ್ಜೆಂಟ್ ಆಗಿ. ಸರಿ ಮೇಡಮ್, ಬಂದ್ಬಿಡ್ತೀನಿ. ಈಗ ಹೋಗ್ಲೇ ಬೇಡವಾ? ನರ್ತನ, ಹೊರಡೋಣ? ಎಲ್ಲಿಗೆ? ಏನ್ ನರ್ತನ ಹೀಗೆ ಕೇಳ್ತಿದ್ಯಾ? ಆಡಿಟರ್ ಆಫೀಸ್ಗೆ. ಆಗ್ಲೇ ಹೇಳಿದ್ನಲ್ಲ, ಫೈಲ್ಸ್ ಎಲ್ಲ ತಗೊಂಡು ಆಡಿಟರ್ ಆಫೀಸ್ಗೆ ಹೋಗ್ಬೇಕು ಅಂತ. ಅದು ಈ ಬಾಲರಾಜ್ ಕಾಲ್ ಮೇಲೆ ಕಾಲ್ ಮಾಡಿ ನನಗೆ ಟೆನ್ಷನ್ ಕೊಡ್ತಿದ್ರು. ಆ ವಿಷಯ ನಾನು ಮರ್ತೇ ಹೋದೆ. ಏನಂತೆ ಆ ಬಾಲರಾಜ್ದು? ಮತ್ತಿನ್ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತ? ಕಂಪ್ಲೇಂಟ್ ಎಲ್ಲ ಏನೂ ಇಲ್ಲ, ಬೇರೆ ಏನೋ ವಿಷಯ. ಯಾವುದೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಅದ್ ಸರಿ, ನಾನೀಗ ಆಡಿಟರ್ ಆಫೀಸಿಗೆ ಬರಲೇಬೇಕಾ? ನರ್ತನ, ಆಬ್ವಿಯಸ್ಲಿ ನೀನು ಆಡಿಟರ್ ಆಫೀಸಿಗೆ ಬರಲೇಬೇಕು. ಎಲ್ಲ ಆಡಿಟಿಂಗ್ ಕೆಲಸ ನೀನೇ ಅಲ್ವಾ ಹ್ಯಾಂಡಲ್ ಮಾಡೋದು? ನೀನಿಲ್ದೇ ಇದ್ರೆ ಹೇಗೆ? ಬಾ ಹೋಗೋಣ. ಅದು ನಾನು ಎಂಪ್ಲಾಯೀಸ್ಗೆಲ್ಲ ಸ್ಯಾಲ್ರಿ ಕ್ರೆಡಿಟ್ ಮಾಡೋದು ಮರ್ತೋಗಿದ್ದೆ. ಇನ್ನ ಚೆಕ್ಸ್ಗೆಲ್ಲ ಸೈನ್ ಮಾಡಿಲ್ಲ. ಮೋಸ್ಟ್ಲಿ ಅದು ಹಾಫ್ ಅನ್ ಅವರ್ ಟೈಮ್ ತಗೋಬಹುದು. ಅದನ್ನ ರಿಮೈಂಡ್ ಮಾಡಕ್ಕಂತಾನೆ ಬಾಲರಾಜ್ ಕಾಲ್ ಮಾಡಿದ್ದು. ಹೋಗ್ಲಿ ಬಿಡು, ಇವಾಗ ನಮ್ಗೆ ಆಡಿಟಿಂಗ್ ಇಂಪಾರ್ಟೆಂಟ್. ಸರಿ ಬಾ, ಅದನ್ನ ಮುಗಿಸಿ ನಾನು ಆಮೇಲೆ ಇದನ್ನೆಲ್ಲ ಮಾಡ್ಕೋತೀನಿ. ಬಾಲರಾಜ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ. ನರ್ತನ, ಒಂದು ನಿಮಿಷ. ಸ್ಯಾಲ್ರಿ ಕ್ರೆಡಿಟ್ ಆಗಿಲ್ಲ ಅಂದೆ ಅಲ್ವಾ? ಎಂಪ್ಲಾಯೀಸ್ ಸ್ಯಾಲ್ರಿ ಕ್ರೆಡಿಟ್ ಆಗೋದು ಇಂಪಾರ್ಟೆಂಟು. ನೀನೊಂದು ಕೆಲಸ ಮಾಡು. ಈಗ ಇಮಿಡಿಯೇಟಾಗಿ ಸ್ಯಾಲ್ರಿ ಕ್ರೆಡಿಟ್ ಮಾಡಿಸು. ನಾನು ಆಡಿಟರ್ ಹತ್ರ ಹೋಗಿರ್ತೀನಿ. ನೀನು ಈ ಕೆಲಸ ಮುಗಿಸ್ಕೊಂಡು ಆಮೇಲೆ ಜಾಯ್ನ್ ಆಗು, ಓಕೆನಾ? ಸರಿ, ನಾನು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಬಾಯ್. ಅಬ್ಬಾ, ಹೇಗೋ ಪುಷ್ಪಕ್ನ ಇಲ್ಲಿಂದ ಸಾಗಾಕಿದ್ದಾಯ್ತು. ಹಲೋ, ನಮಸ್ತೆ ಸರ್. ನಾನು ಸರ್ ಬೈರಾ ಫ್ರೆಂಡು. ಹಾಂ, ಗೊತ್ತಾಯ್ತು, ಹೇಳು. ಬೈರಾ ನೆನ್ನೆ ಫೋನ್ ಮಾಡಿದ್ದ ಸರ್. ಹೌದಾ? ಈಗೆಲ್ಲಿದ್ದಾನಂತೆ? ಸರ್, ನೆನ್ನೆವರೆಗೂ ಊರಲ್ಲೇ ಇದ್ನಂತೆ ಸರ್. ಅಲ್ಲಿ ಯಾವುದೋ ಆಂಟಿ ವಿಷಯದಲ್ಲಿ ತಗ್ಲಾಕೊಂಡು ನೆನ್ನೆ ತಪ್ಪಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದಾನೆ ಸರ್. ಹಾಗಿದ್ರೆ ಮನೆಗೆ ಬಂದ್ಬಿಟ್ನಾ? ಇಲ್ಲ ಸರ್. ಮತ್ತೆ? ಸರ್, ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ದಾನಂತೆ. ಆ ಹೋಟೆಲ್ ಹೆಸರೇನಾದ್ರೂ ಹೇಳದ್ನಾ? ಲೊಕೇಶನ್ ಏನಾದ್ರೂ ಕಳ್ಸದ್ನಾ? ಅದೆಲ್ಲ ಏನು ಹೇಳಿಲ್ಲ ಸರ್. ಗಾಂಧಿನಗರದಲ್ಲಿ ರೂಮ್ ಮಾಡ್ಕೊಂಡಿದ್ದಾನಂತೆ. ಅಲ್ಲಿಗೆ ಬಂದ್ಬಿಡು, ಇಬ್ರು ಒಟ್ಟಿಗೆ ಎಣ್ಣೆ ಹೊಡೆಯೋಣ ಅಂತ ಹೇಳ್ದ ಸರ್. ಅದಕ್ಕೆ ಸರ್ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಹತ್ರ ನಾನು ತುಂಬ ಸಿನ್ಸಿಯರ್ ಆಗಿದ್ದೀನಿ ಸರ್. ದಯವಿಟ್ಟು ನನ್ನ ಮೇಲೆ ಯಾವುದೇ ಕೇಸ್ ಹಾಕ್ಬೇಡಿ ಸರ್, ಪ್ಲೀಸ್ ಸರ್. ಸರಿ, ಅವೆಲ್ಲ ನಾನು ನೋಡ್ಕೋತೀನಿ, ನೀನು ತಲೆ ಕೆಡಿಸ್ಕೋಬೇಡ.